ಯತ್ನಾಳ್ ಇವರನ್ನ ಉಚ್ಚಾಟನೆ ಮಾಡಿದ ನಂತರ ಬಿಜೆಪಿ ಪಾಳಯದಲ್ಲಿ ಮತ್ತು ಯತ್ನಾಳ್ ಗೌಡರ ಬೆಂಬಲಿಗರ ಪಾಳಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಒಂದು ರೀತಿ ಕೇಸರಿ ಮನೆಯಲ್ಲಿ ಹಿಂದೂ ಧ್ವನಿಗಳಿಗೆ ಬ್ರೇಕ್ ಬಿತ್ತ ಅನ್ನುವಂತಹ ಪ್ರಶ್ನೆ, ಬ್ರೇಕ್ ಬೀಳುತ್ತಿದೆಯಾ ಅನ್ನುವಂತಹ ಪ್ರಶ್ನೆ, ಒಬ್ಬೊಬ್ಬರನ್ನೇ ಸೈಡ್ ಲೈನ್ ಮಾಡುವಂತಹ ಕೆಲಸ ರಾಷ್ಟ್ರ ಮಟ್ಟದಲ್ಲೂ ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲೂ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಇವೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಅಪ್ಡೇಟ್ಗಳತ್ತ ಗಮನ ಹರಿಸೋದಾದ್ರೆ, ಇವತ್ತು ಯತ್ನಾಳ್ ಬಣದ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋಂಥದ್ದು ಮುಖ್ಯ. ಮತ್ತೊಂದು ಕಡೆ ಈ ಉಚ್ಚಾಟನೆ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಯತ್ನಾಳ್ ಬಣದ ಹಲವರು ವರಿಷ್ಠರ ಮುಂದೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ಹಿಂದುತ್ವ ಮುಕ್ತ ಬಿಜೆಪಿ ಅನ್ನೋದ್ರ ಬಗ್ಗೆ ನೀವು ಮೊನ್ನೆಯೂ ಕೂಡ ಒಂದು ವಿಚಾರವನ್ನ ತಿಳಿಸಿದ್ರಿ. ಪ್ರತಾಪ್ ಸಿಂಹ ಆಗಿರ್ಬೋದು, ಯತ್ನಾಳ್ ಗೌಡರಾಗಿರ್ಬೋದು, ಹಾಗೇನೆ ಸಿಟಿ ರವಿ. ಇನ್ನ ನಾವು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಗಮನಿಸೋದಾದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಈ ಪ್ರವೀಣ್ ಭಾಯ್ ತೊಗಾಡಿಯಾ ಅವರನ್ನೂ ಕೂಡ ಸೈಡ್ ಲೈನ್ ಮಾಡುವಂತಹ ಕೆಲಸ ಆಯಿತು. ವ್ಯವಸ್ಥಿತವಾಗಿ ಕೆಲಸಗಳಾದವು. ಅಂದ್ರೆ ಈಗ ಕಂಪ್ಲೀಟ್ಲಿ ಇವರು ಬಿಜೆಪಿಯವರು ತಮ್ಮ ಪ್ರಣಾಳಿಕೆಯಲ್ಲಿ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಹಿಂದುತ್ವ 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 ಅಂತ ಜಪ ಮಾಡ್ತಾರೆ. ಆದ್ರೆ ಹಿಂದುತ್ವದ ಬಗ್ಗೆ ಮಾತಾಡುವಂತವರು ಅಥವಾ ನೇರವಾದಿಗಳು, ನಿಷ್ಠುರವಾದಿಗಳನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಯಾಕೆ? ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಏನು ಗೊತ್ತಾ, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನೆಲ್ಲ ಹೇಳಿಕೆಗಳನ್ನು ಅವರು ಕೊಡ್ತಾರೆ ನೋಡಿ. ಒಬ್ಬೊಂದು ದೌರ್ಬಲ್ಯ, ಮತ್ತೊಂದು ಸಾಮರ್ಥ್ಯ ಎರಡಿರ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಸಾಮರ್ಥ್ಯ ಇದೆ. ಆಮೇಲೆ ಸಮ್ಟೈಮ್ಸ್ ನಮ್ದೇನಾಗಿರುತ್ತೆ ಗೊತ್ತಾ, ನಮ್ಮ ಕೆಲವು ವಿಚಾರಗಳು ಬಹಳ ಬೇಗ ಅಟ್ರಾಕ್ಟ್ ಆಗಿರುತ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ ತಕ್ಷಣ ಅದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇತ್ತು, ಸುದ್ದಿ ಆಗ್ತಾ ಇತ್ತು, ಮತ್ತೊಂದು ಆಗ್ತಾ ಇತ್ತು. ಅದನ್ನೇ ಅವರು ಎನ್ಕೇಜ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಈ ವಾಟಾಳ್ ನಾಗರಾಜ್ ತಗೊಳ್ಳಿ. ವಾಟಾಳ್ ನಾಗರಾಜ್ ನಮ್ಗೆ ಏನಾಗ್ಬಿಟ್ಟಿದೆ ಅವ್ರದ್ದು, ಈಗ ಮಹಾನ್ ಹೋರಾಟಗಾರರವರು. ಆಮೇಲೆ ಅವ್ರದ್ದು ವರದಿ ಅದೆಲ್ಲ ಇದೆ, ಅವ್ರ ರೋಡ್ ಎಲ್ಲ ಇದೆ, ಅವ್ರದ್ದು ಏನು ಪುತ್ಥಳಿ ಪ್ರತಿಷ್ಠಾಪನೆ ಎಲ್ಲ ಇದೆ. ಕೊನೆಗೆ ಈಗಿನ ಜನಮಾನಸಕ್ಕೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಅವ್ರೇನು ಕತ್ತೆ ಕುದುರೆ ಎಲ್ಲ ತಂದ್ಬಿಟ್ಟು ಒಂದು ಕಾಮಿಡಿ ತರ ಹೋರಾಟ ಮಾಡ್ತಾ ಇದಾರೆ ಅಂತ ತಾನೇ ಇರೋದು. ವಾಟಾಳ್ ನಾಗರಾಜ್ ಅಂದ್ರೆ ಒಂದು ಏನೋ ಒಂದು ತಗೊಂಡ್ಬಂದು ಬುರ್ಕ್ ಹಾಕೊಂಡು ಕಾಮಿಡಿ ಮಾಡ್ತಾರೆ, ಹಂಗಾಗ್ಬಿಟ್ಟಿದೆ ಅಲ್ವಾ? ನಿಜವಾಗ ಹಂಗಲ್ಲ. ಯಾಕಂದ್ರೆ ಅವರದನ್ನ ಹಂಗೆ ತಿರುಗಿಸ್ಕೊಂಡ್ರೆ ಗೊತ್ತಿಲ್ಲ. ಸಿಎಂ ಇಬ್ರಾಹಿಂ ಎಂತ ಜ್ಞಾನಿ ಮನುಷ್ಯ, ಕಾಮಿಡಿ ಮಾಡೋದಕ್ಕೆ ಶುರು ಇದಾಗ್ಬಿಡ್ತು. ಹಾಗೇನೆ ಬಸವನಗೌಡ ಪಾಟೀಲ್ ಯತ್ನಾಳ್ರು ಅವ್ರು ಗೊತ್ತಾಗ್ಬಿಡ್ತು, ನಾನು ಹಿಂಗೆ ಹೇಳಿದ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡ್ತದೆ, ಮತ್ತೊಂದು ಮಾಡ್ತದೆ, ಮೈಕ್ ಹಿಡಿತಾರೆ ಅಂತೇಳಿ. ಆದ್ರೆ ಎಷ್ಟು ದಿನಗಳ ಕಾಲ ಇವೆಲ್ಲವನ್ನು ಕೂಡ ಅವರು ಒಳಗಡೆ ಹೇಳ್ಬಹುದಾಗಿತ್ತು. ಏನು ಪಕ್ಷದ ಆಂತರಿಕವಾಗಿ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಎಷ್ಟು ಜೋರಾಗಿ ಹೇಳಿದ್ರು ಕೂಡ ಹೊರಗಡೆಗೆ ಅದು ಹೊರಗೆ ಬರೋದಿಲ್ಲ. ಒಳಗಡೆ ಹೇಳೋದಕ್ಕೆ ಅವಕಾಶ ಇದೆ, ಏನು ಯಾರೇ ಬೇಕಿದ್ರೆ ಹೇಳ್ಬೋದು. ಆಮೇಲೆ ಇವ್ರಿಗೆಲ್ಲರೂ ಕೂಡ ಚೂ ಬಿಟ್ರು ನೋಡಿ ಉಳಿದವರೆಲ್ಲ, ಹೇಳಿ ಎತ್ತಾಳ್ರಿ ಅಂತ ಹೇಳಿ. ಆಮೇಲೆ ಕ್ರಮ ಕೈಗೊಳ್ಳಬಾರದು ಅಂತ ಹೇಳ್ತಾ ಇರುವಂತವ್ರೆಲ್ಲರೂ ಕೂಡ, ರಮೇಶ್ ಜಾರಕಿಹೊಳಿ ಇರ್ಬೋದು, ಅಶೋಕ್ ಇರ್ಬೋದು, ಅಥವಾ ಸಿಟಿ ರವಿ ಇರ್ಬೋದು, ಎಲ್ಲರೂ ಕೂಡ ಇಲ್ಲ ಇದು, ಅಥವಾ ರಾಮುಲ್ ಇರ್ಬೋದು, ಇಲ್ಲ ಇದು ಸರಿಯಲ್ಲ, ಪುನರ್ ಪರಿಶೀಲಿಸಬೇಕು ಅಂತ ಹೇಳುವವರೆಲ್ಲರೂ ಕೂಡ ಅವತ್ತೇ ಅವ್ರಿಗೂ ಹೇಳಿದ್ರೆ, ನೋಡಿ ಸರ್, ನೀವು ಬೈತಿರೋದು ಯಡಿಯೂರಪ್ಪನಿಗೆ ಮತ್ತು ಯಡಿಯೂರಪ್ಪನ ಮಗನಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಿ, ನೀವು ಏನು ಬೈಯೋದಿದ್ರು ಕೂಡ ಪಕ್ಷದ ಆಂತರಿಕ ಇದರಲ್ಲಿ ಬೈಯಿರಿ, ಹಂಗ್ಯಾರು ಹೇಳಿಲ್ಲ ಅಂತ. ನೀವು ಹಂಗೆ ಹೇಳ್ಬಾರ್ದ್ರಿ ಅಂತ ಯಾರು ಹೇಳಿಲ್ಲ. ಇವತ್ತು ಉಚ್ಚಾಟನೆ ಆದಾಗ ನಿಮಗೆ ಫಸ್ಟ್ ಆಫ್ ಆಲ್ ಬರೋದು ಫೈನಲಿ ಬೈಲಾ ಮಾತ್ರ. ನೀವು ಹೇಳಿದ್ವಲ್ಲ, ನೀವು ಹಿಂದುತ್ವ ಬಗ್ಗೆ ಮಾಡಿ, ಮತ್ತೊಂದು ಮಾತಾಡಿ, ಆಮೇಲೆ ಜನಮಾನಸ ಇದೆಯಲ್ಲ ಸರ್, ನಿಮಗೆ ಪ್ರೀತಿ, ಪ್ರೇಮ, ಕರುಣೆ ಇದನ್ನೇ ಬಯಸೋದು ಯಾವತ್ತೂ ಕೂಡ. ನೀವು ಒಡೆದಾಡಿ ಬಡದಾಡಿ ಅಂತ ಅಲ್ಲಿಗೆ ಬರ್ಬೋದಷ್ಟೇ. ಆ ನಂತರ ನಿಮಗೆ ಫೈನಲಿ ಬೇಕಿರೋದೇನು? ಈಗ ಒಂದು ರಾಷ್ಟ್ರದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತಂದ್ರೆ ಯುದ್ಧ ಆಗಬೇಕಂದ್ರೆ, ಅರ್ಥ ಆಯ್ತಾ ನಿಮಗೆ? ಒಂದು ರಾಷ್ಟ್ರದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅಂತಂದ್ರೆ ಯುದ್ಧ ಮಾಡಬೇಕಂತೆ, ಯುದ್ಧ ಮಾಡಿ ಆಮೇಲೆ ಶಾಂತಿ ಸ್ಥಾಪನೆ. ಬಟ್ ಈಗ ಬಸನಗೌಡರ ವಿಚಾರದಲ್ಲಿ ನಾವು ನೋಡೋದಾದ್ರೆ ಅವರೇ ಹೇಳಿದ್ದಾರೆ, ನಾನು ಭ್ರಷ್ಟಾಚಾರದ ವಿಚಾರವಾಗಿ ಮಾತಾಡಿದೆ, ಏನೆಲ್ಲ ಅವ್ಯವಸ್ಥೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದೆ, ಅದು ಮಾತಾಡೋ ತಪ್ಪ ಹಾಗಿದ್ರೆ ನೀವೇನ್ ಸಂದೇಶ ಕೊಡ್ತಾ ಇದೀರಿ ಬಸನಗೌಡರನ್ನ ಉಚ್ಚಾಟನೆ ಮಾಡಿ? ಐ ಅಗ್ರಿ. ಫೈನಲಿ ನಿಮ್ಗೇನ್ರಿ, ಅಧಿಕಾರಕ್ಕೆ ಬರಬೇಕು. ನೀವು ಭ್ರಷ್ಟಾಚಾರ ವಿಚಾರದಲ್ಲಿ ಮಾತಾಡಿದ್ರೆ, ಎಲ್ಲರನ್ನ ಕ್ಲೀನ್ ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ, ಮಗದೊಂದು ಮಾಡಿದ್ರಿ ಅಂತ ಹೇಳಿ ಓಟ್ ತಗೊಂಡ್ಬರ್ತೀರಾ? ಫೈನಲ್ ಅಷ್ಟೇ ಕೇಳಿದ್ವಿ. ಫೈನಲಿ ಅಮಿತ್ ಶಾ ಹೇಳೋದೇನು, ನಾನೊಮ್ಮೆ ಅವ್ರ ಹತ್ರ ಕೇಳಿದ್ದೆ, ನೀವು ರಾಜ್ಯಸಭಾ ಸ್ಥಾನ ಬಿಟ್ಕೊಡ್ತೀರಾ? ರಾಜ್ಯಸಭಾ ಸ್ಥಾನ ಬಿಡಿ, ಗ್ರಾಮ ಪಂಚಾಯತಿ ಅರ್ಧ ಸ್ಥಾನ ಕೂಡ ಬಿಟ್ಕೊಡಲ್ಲ, ಫೈಟ್ ಇಸ್ ಫೈಟ್ ಅಂತ ಹೇಳಿ. ಫೈನಲಿ ನಿಮಗೆ ಕೌಂಟ್ ಆಗೋದು ಇದು. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿ ಕಿಂಗ್ ಆಗ್ತಾ ಇದ್ರು ಅಂತಂದ್ರೆ, ಇಲ್ಲರಿ ಬಿಟ್ಬಿಡ್ರಿ, ನನಗೆ ನಾನು ತಗೊಂಡ್ಬರ್ತೀನಿ, ಉತ್ತರ ಕರ್ನಾಟಕದ ನನಗೆ ಅವಕಾಶ ಕೊಡಿ, ನಾನು ಲೀಡ್ ಮಾಡ್ತೀನಿ. ಅವ್ರು ಹೇಳಿದ್ದಾರೆ. ಇವನ್ ರೀಸೆಂಟ್ಲಿ ನನಗನ್ಸಿ ಮಟ್ಟಿಗೆ ಒಂದು 15-20 ದಿನದಿಂದ ಅವ್ರು ಹೇಳಿದ್ದು, ನಾನೇನಾದ್ರೂ ರಾಜ್ಯಾಧ್ಯಕ್ಷ ಆದಂತಂದ್ರೆ 136 140 ಸೀಟ್ ತಗೊಂಡ್ಬರ್ತೀನಿ. ಹೇಳೋದಕ್ಕೆ ಬಹಳ ಈಸಿ ರೀ. ಅಲ್ಲಿ ಅವರಿಗೆ ವಿಜಯನಗರ ವಿಜಯಪುರದ ಅಕ್ಕಪಕ್ಕ ಆದ್ರೂ ಗೆಲ್ಲಿಸಬೇಕಲ್ಲ ನೀವು ಜಿಲ್ಲೆಯಲ್ಲಾದ್ರೂ. ಈಗ ನೀವು ಏನ್ ಬೇಕಾಗಿಲ್ಲ, ನಿಮ್ಗೆ ಒಬ್ಬ ತಾಕತ್ತು ಅಂತಂದ್ರೆ, ನಾನು ಈಗ
ಡಿ.ಕೆ. ಶಿವಕುಮಾರ್ ಇವ್ರು ಹೆಂಗ್ ಮಾಡ್ತಾರೆ, ರಾಮನಗರ 4 ಗೆಲ್ಲಿಸ್ತೀನಿ, ಅದು ಯಾವುದು ಹಾಸನ ದೇವೇಗೌಡರು 7 ಗೆಲ್ಲಿಸ್ತೀನಿ, ಮಂಡ್ಯ 7 ಗೆಲ್ಲಿಸ್ತೀನಿ. ಹೆಂಗಿರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮೊಂದು ಪ್ರಭಾವ. ವಿಜಯಪುರ ಎಷ್ಟಿದೆ, ಅಲ್ಲಿ ನನ್ನ ಪ್ರಭಾವ ಇದೆ, ನಾನು ಹೋಗಿ ಭಾಷಣ ಮಾಡಿದ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಅವ್ರು ಹೇಳೋದೇನಂತಂದ್ರೆ ನಿಮ್ಗೆ ಇಲ್ಲೇ ಪ್ರಾಬ್ಲಮ್ ಇದೆ. ಇಲ್ಲೇ ಒಬ್ಬ ಶಾಸಕನಾಗಿ ಮಾತಾಡೋದು ಬೇರೆ, ಅವ್ರಿಗೆ ಅಧಿಕಾರ ಕೊಟ್ಟ ಮೇಲೆ ಮಾತಾಡೋ ರೀತಿ ಬೇರೆ ಇರುತ್ತಲ್ವಾ? ಎಗ್ರಿ, ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿತ್ತು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ನಿರ್ಧಾರವನ್ನ ವರಿಷ್ಠರು ತೆಗೆದುಕೊಂಡಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ನ ಸದ್ದು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಬಿಜೆಪಿ ನೋಟಿಸ್ನ ವಿಚಾರವಾಗಿ ಇಬ್ಬರನ್ನ ಮತ್ತೆ ಉಚ್ಚಾಟನೆ ಮಾಡುವ ಸಾಧ್ಯತೆ ಅಧಿಕವಾಗಿದೆ ಅಂತೆ. ಒಂದು ಸೋಮಶೇಖರ್, ಹಾಗೇನೆ ಮತ್ತೊಂದು ಹೆಬ್ಬಾರ್. ಸೊ ಇವತ್ತು ಡೆಡ್ ಲೈನ್ ಆಗಿರೋದ್ರಿಂದ ಇವರು ಉತ್ತರ ಕೊಡ್ತಾರಾ? ಉತ್ತರ ಕೊಟ್ಟ ನಂತರವೂ ಕೂಡ ಇವ್ರನ್ನ ಉಚ್ಚಾಟನೆ ಮಾಡುವಂತ ಕೆಲಸ ಆಗುತ್ತಾ? ಬಿಜೆಪಿಯಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ ಬನ್ನಿ ನೋಡ್ಕೊಂಡ್ರೆ. ಬಿಜೆಪಿ ರೆಬಲ್ಸ್ಗೆ ಕೊಟ್ಟ ನೋಟಿಸ್ ಹಿಂದೆ ಡೆಡ್ ಲೈನ್. ಯತ್ನಾಳ್ ಬಳಿಕ ಮತ್ತಿಬ್ಬರು ಬಿಜೆಪಿಯಿಂದ ಹೊರಗೆ ಫಿಕ್ಸ್. ಅತ್ತ ಕಾಂಗ್ರೆಸ್ನಲ್ಲಿ ಹನಿ ಟ್ರಾಪ್ ಸದ್ದು ಮಾಡ್ತಾ ಇದ್ರೆ, ಇತ್ತ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು. ಮೊದಲಾರ್ಧದಲ್ಲಿ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಐವರಿಗೆ ಹೈಕಮಾಂಡ್ ನೋಟಿಸ್ ಶಾಕ್ ನೀಡಿತ್ತು. ಮರುದಿನ ರೆಬಲ್ ನಾಯಕ ಕಂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿ ಶಾಕ್ ನೀಡಿತ್ತು. ಈ ಮಧ್ಯೆ ಐವರಿಗೆ ಕೊಟ್ಟ ಡೆಡ್ ಲೈನ್ ಇದೀಗ ಇವತ್ತಿಗೆ ಅಂತ್ಯವಾಗಲಿದೆ. ಈ ಪೈಕಿ ಇಬ್ಬರ ಉಚ್ಚಾಟನೆ ಫಿಕ್ಸ್ ಎನ್ನಲಾಗಿದೆ. ಹೌದು, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಹರಿಹರ ಶಾಸಕ ಬಿಪಿ ಹರೀಶ್, ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಶಾಸಕರಾದ ಎಂಪಿ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿಯಲ್ಲಿದ್ದರೂ ಪದೇ ಪದೇ ಕಾಂಗ್ರೆಸ್ ಪರ ಬ್ಯಾಟಿಂಗ್ ಮಾಡುವ ಮೂಲಕ ಮುಜುಗರ ಉಂಟು ಮಾಡ್ತಾ ಇದ್ದ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಂ ಹೆಬ್ಬಾರ್ಗೂ ಬಿಸಿ ಮುಟ್ಟಿಸಿತ್ತು. ಎಸ್ಟಿ ಸೋಮಶೇಖರ್, ಹೆಬ್ಬಾರ್ ಉಚ್ಚಾಟನೆ ಫಿಕ್ಸ್. ಸದ್ಯ ಯತ್ನಾಳ್ ಉಚ್ಚಾಟನೆ ಕಿಚ್ಚು ಜ್ವಾಲಿಯಾಗಿ ಉರಿಯುತ್ತಿರುವ ಹೊತ್ತಲ್ಲೇ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಂ ಹೆಬ್ಬಾರ್ಗೆ ಗೇಟ್ ಪಾಸ್ ಕೊಡೋದು ಫಿಕ್ಸ್ ಎನ್ನಲಾಗಿದೆ. ಹಾಗಿದ್ರೆ ಎಸ್ಟಿ ಸೋಮಶೇಖರ್, ಶಿವರಾಂ ಹೆಬ್ಬಾರ್ ಉಚ್ಚಾಟನೆ ಯಾಕೆ ಅಂತ ನೋಡೋದಾದ್ರೆ, ಇಬ್ಬರು ನಾಯಕರ ಬಗ್ಗೆ ರಾಜ್ಯ ಶಿಸ್ತು ಸಮಿತಿ ಕೇಂದ್ರ ಶಿಸ್ತು ಸಮಿತಿಗೆ ಮಾಹಿತಿ ರವಾನೆ ಮಾಡಿದೆ. 10 ದಿನಗಳ ಹಿಂದೆಯೇ ಕೇಂದ್ರ ಶಿಸ್ತು ಸಮಿತಿಗೆ ಮಾಹಿತಿ ನೀಡಿದೆ. ಶಿಸ್ತು ಸಮಿತಿಗೆ ಮಹತ್ವದ 10ಕ್ಕೂ ಹೆಚ್ಚು ದಾಖಲೆ ರವಾನೆಯಾಗಿದೆ. ಸೋಮಶೇಖರ್, ಹೆಬ್ಬಾರ್ ಪಕ್ಷ ವಿರೋಧಿ ನಡೆ ದಾಖಲೆ ಸಲ್ಲಿಸಲಾಗಿದೆ. ಇಬ್ಬರು ಏನೇ ಸಮಜಾಯಿಷಿ ನೀಡಿದ್ರೂ ಅದಕ್ಕೆ ಕೌಂಟರ್ ಆಗಿ ವಿಡಿಯೋ ದಾಖಲೆ ರವಾನೆ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರ ಜೊತೆ ಅನಗತ್ಯ ಗುರುತಿಸಿಕೊಂಡಿರುವ 100ಕ್ಕೂ ಹೆಚ್ಚು ವಿಡಿಯೋ ಫೋಟೋಗಳ ರವಾನೆ ಮಾಡಲಾಗಿದೆ. ಎಂಪಿ ಚುನಾವಣೆಯ ವೇಳೆ ಒಳ ಏಟು ನೀಡಿರುವ ಸಂಬಂಧ ಮಂಡಲ ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ನೀಡಿರುವ ವರದಿ ಇದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಹಾಕಿರುವ ಸಂಬಂಧದ ವಿಡಿಯೋ ತುಣುಕಿದೆ. ತಮ್ಮ ಕ್ಷೇತ್ರದ ಕಚೇರಿಯಲ್ಲೇ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ನಡೆಸಿರುವುದು, ಅಧಿವೇಶನದಲ್ಲಿ ಬಿಜೆಪಿ ಹೋರಾಟದ ವೇಳೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರುವ ವಿಡಿಯೋ, ಕ್ಷೇತ್ರದ ಅಭಿವೃದ್ಧಿ ನೆಪದಲ್ಲಿ ಕೈ ನಾಯಕರ ಪದೇ ಪದೇ ಭೇಟಿ, ನಂತರದ ಮಾಧ್ಯಮ ಹೇಳಿಕೆಗಳ ವಿಡಿಯೋಗಳನ್ನು ರವಾನೆ ಮಾಡಲಾಗಿದೆಯಂತೆ. ಬಣ ಬಡಿದಾಟ ಒಂದೆಡೆಯಾದ್ರೆ, ಮತ್ತೊಂದೆಡೆ ಪಕ್ಷ ವಿರೋಧಿ ಚಟುವಟಿಕೆಯು ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿತ್ತು. ತಡವಾಗಿಯಾದರೂ ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತು ಕ್ಲೀನ್ ಅಪ್ ಮಾಡೋದಕ್ಕೆ ಮುಂದಾಗಿದ್ದು, ಯುಗಾದಿ ಬಳಿಕ ಇಬ್ಬರು ಶಾಸಕರ ಉಚ್ಚಾಟನೆ ಫಿಕ್ಸ್ ಎನ್ನಲಾಗಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.